ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರುಸಿ ಹಿಮನ್ಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಯಾವ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾರೆಗಾಮಪ್ಪ ಆಡಿಷನ್ 2024 ಆಡಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಆಡಿಷನ್ ಕರೆದಿದ್ದು 21/9/2024 ಶನಿವಾರದಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಪ್ರತಿ ಶನಿವಾರ ಭಾನುವಾರ ಒಂದು ಬೇರೆ ಬೇರೆ ಡಿಸ್ಟ್ರಿಕ್ಕಲ್ಲಿರುತ್ತೆ. 21/9ಗೆ ಸಿರ್ಸಿಯಿಂದ ಸ್ಟಾರ್ಟ್ ಆಗಿದೆ, ಬಟ್ 22ಗೆ ಶಿವಮೊಗ್ಗ ಇದೆ. ನನಗೆ ಶಿವಮೊಗ್ಗ ಕೊಡಬೇಕು ಅನ್ನೋ ಒಂದು ಹೋದ ವರ್ಷದ ಕನಸಾಗಿತ್ತು. ಬಟ್ ನಾನು ಮೊಬೈಲ್ ಅಷ್ಟೊಂದು ನೋಡದೇ ಇರೋ ಕಾರಣ ನನಗೆ ಇನ್ಫಾರ್ಮೇಷನ್ ಸಿಕ್ಕೇ ಇಲ್ಲ. ಹಾಗಾಗಿ ಆಡಿಷನ್ ಕೊಡೋಕ್ಕಾಗಲಿಲ್ಲ, ಡಿಸಪಾಯಿಂಟ್ ಆಗಿದ್ದೀನಿ. ನೆಕ್ಸ್ಟು ಪ್ರತಿ ಭಾನುವಾರ ಅಂದರೆ 21ರಿಂದ ನೆಕ್ಸ್ಟು 13/10/2024ವರೆಗೆ ಇದೆ. ಆಡಿಷನ್ ಕೊಡುವಂಥವ್ರು ಕೆಲವೊಬ್ರಿಗೆ ಗೊತ್ತೇ ಆಗಲ್ಲ ಈ ರೀತಿ. ಹಾಗಾಗಿ ನಾನೊಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಾನು ಹೋದ ವರ್ಷದ 2024 ಆಡಿಷನ್ ಯಾರಿಗೆಲ್ಲ ಇದೆ ಅಂತ ಹೇಳಿದ್ರೆ 6ರಿಂದ 60 ವರ್ಷದೊಳಗಿನ ಎಲ್ಲರೂ ಕೂಡ ಆಡಿಷನ್ ಕೊಡ್ಬೋದು. ಸರೆಗಮಪ ಆಡಿಷನ್ ಹೇಗಿರುತ್ತೆ ಅಂತ ಹೇಳಿ ನಾನು ಹೋದ ವರ್ಷ ಬೆಂಗಳೂರಲ್ಲಿ ಆಡಿಷನ್ ಕೊಟ್ಟಿದ್ದೆ. ಅದನ್ನು ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಕೆಲವೊಬ್ರಿಗೆ ಯೂಸ್ ಆಗ್ಬೋದು. ಎಷ್ಟೋ ಜನ ಆಡಿಷನ್ನಿಗೋಸ್ಕರ ತುಂಬ ವರ್ಷಾನುಗಟ್ಟಲೆ ಪ್ರಿಪ್ರೇಷನ್ ನಡೆಸ್ತಾ ಇರ್ತಾರೆ. ಅವರಿಗೆ ಕೆಲವೊಬ್ಬರಿಗೆ ಗೊತ್ತಾಗ್ದೇನೂ ಇರ್ಬೋದು ಆಡಿಷನ್ ಕರೆದಿದ್ದಾರೆ ಅಂತ. ನಂತರ ನನಗಾಗಿದೆ, ಬಟ್ ಯಾವ ಫ್ರೆಂಡ್ಸು ಕೂಡ ಇನ್ಫಾರ್ಮೇಷನ್ ಮಾಡಿಲ್ಲ. ಇವಾಗ ಎಲ್ಲರೂ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಹೋದ ವರ್ಷದ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಆಡಿಷನ್ಗೆ ಯಾವ ಡಿಸ್ಟಿಕ್ ಆದರೂ ನಾವು ಅಟೆಂಡ್ ಮಾಡ್ಬೋದು. ನಾವು ಶಿವಮೊಗ್ಗದವರು ಶಿವಮೊಗ್ಗದಲ್ಲೇ ಕೊಡಬೇಕು, ಬೆಂಗಳೂರವ್ರು ಬೆಂಗಳೂರಲ್ಲೇ ಕೊಡಬೇಕು ಅನ್ನೋದಿಲ್ಲ. ನಾವು ಬೆಂಗಳೂರಿಗೆ ಹೋಗಿ ಆಡಿಷನ್ ಕೊಡ್ಬೋದು, ಶಿವಮೊಗ್ಗ ಹೋಗಿ ಕೊಡ್ಬೋದು. ನಮಗೆ ಎಲ್ಲಿ ನಿಯರೋ ಅಲ್ಲಿ ಹೋಗಿ ಕೊಡ್ಬೋದು. ಹಾಗೆ ಆಡಿಷನ್ ಕೊಡೋವಂಥವ್ರು ಇದೊಂದು ಡೌಟ್ ಇರುತ್ತೆ, ಅಲ್ಲೇ ಕೊಡಬೇಕಾ, ಅದೇ ಡಿಸ್ಟಿಕ್ಕವರೇ ಕೊಡಬೇಕಾ ಅಂತ. ಆ ಥರ ಏನೂ ಇರಲ್ಲ. ಬೆಂಗಳೂರವರು ಶಿವಮೊಗ್ಗ ಬಂದು ಕೊಡ್ಬೋದು, ಶಿವಮೊಗ್ಗದವ್ರು ಬೆಂಗಳೂರಿಗೆ ಹೋಗಿ ಕೊಡ್ಬೋದು. ಬೇರೆ ಬೇರೆ ಡಿಸ್ಟಿಕ್ ನಿಯರ್ ಇದ್ದರೆ ಅಲ್ಲೇ ಹೋಗಿ ಆಡಿಷನ್ ಕೊಡ್ಬೋದು. ಹಾಗೆ ಈ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ. ಗೊತ್ತಿಲ್ಲ, ಆಡಿಷನ್ ಕೊಟ್ಟವರೆಲ್ಲ ಸೆಲೆಕ್ಟ್ ಆಗಬೇಕು ಅಂತ ಇಲ್ಲ. ಫಸ್ಟು ಆಡಿಷನ್ನಿಗೆ ಹೋದಾಗ ಅಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ತುಂಬ ಕ್ವಶನ್ಗಳಿರುತ್ತೆ, ಪ್ರಶ್ನೆಗಳಿರುತ್ತೆ. ಅಲ್ಲಿ ಹೋಗುವಾಗ ಫಸ್ಟು ನಾವು ಹೋದ ತಕ್ಷಣ ಅವ್ರದ್ದೊಂದು ಟೀಮ್ ಇರುತ್ತೆ. ಆ ಟೀಮಲ್ಲಿ ನೇಮು ಮತ್ತು ನಮ್ಮ ಫೋನ್ ನಂಬರ್ ಬರ್ಕೊಂಡು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಜಿ ಕನ್ನಡದ್ದು ಸರೆಗಮಪದೊಂದು ಅಪ್ಲಿಕೇಶನ್ ಕೊಡ್ತಾರೆ. ಅದನ್ನು ನಾವು ಕೂತ್ಕೊಂಡು ಫಿಲ್ ಮಾಡಬೇಕಾಗತ್ತೆ. ನಮ್ಮ ನೇಮು, ಫಾದರ್ ನೇಮ್, ಮದರ್ ನೇಮ್, ಮತ್ತು ನಮ್ಮದು ಪರ್ಮನೆಂಟ್ ಅಡ್ರೆಸ್ಸು, ಫೋನ್ ನಂಬರು, ಆಲ್ಟ್ರೆಂಟ್ ನಂಬರು, ಹವ್ಯಾಸ ಪ್ರತಿಯೊಂದೂ ನಾವಲ್ಲಿ ಬರಿಬೇಕಾಗತ್ತೆ. ಬರೆದು ನಾವು ಫೋಟೋ ಅಂಟಿಸಿ ಸಬ್ಮಿಟ್ ಮಾಡಿದ್ರೆ ನಮಗೊಂದು ಇದು ಕೊಡ್ತಾರೆ, ನಂಬರ್ ಕೊಡ್ತಾರೆ. ಆ ಸೀರಿಯಲ್ ನಂಬರ್ ಪ್ರಕಾರ ನಮಗೆ ಕಾಲ್ ಮಾಡ್ತಾರೆ. ಅಂದರೆ ಒಂದು 10 ಜನ ಟೀಮು. ಈಗ 15, 16, 17, 18, 19, 20 ಈ ಥರ 10 ಜನ ಒಂದೊಂದು ಸರಿಗೆ ಆಡಿಷನಿಗೆ ಕರೀತಾರೆ. ಆ 10 ಜನನೂ ಒಂದು ರೂಮಿಗೆ ಹೋಗಿ ಕೂತ್ಕೊಂಡ್ರೆ ಆ ರೂಮಲ್ಲಿ ನಮಗೆ ಒಬ್ಬೊಬ್ಬರನ್ನೇ ಕರೆದು ನಮಗೆ ಆಡಿಷನ್ ಮಾಡ್ತಾರೆ. ನನಗೂ ಹೋದ ವರ್ಷ ಫಸ್ಟ್ ಎಕ್ಸ್ಪೀರಿಯೆನ್ಸು ಬೆಂಗಳೂರಲ್ಲಿ. ತುಂಬ ಗಡಿಬಿಡಿಯಲ್ಲಿ ಹೋಗಿದ್ದೆ ನಾನು. ಹೋಗಬೇಕಾದ್ರೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಿರಲ್ಲ, ಹುಡ್ಕೊಂಡು ಹೋಗೋದೇ ಒಂದು ತಲೆನೋವಾಗಿರುತ್ತೆ. ನಾನು ಹೋದುವಾಗ ನಂಬರ್ ತೊಗೊಂಡು ಹೋದ್ಮೇಲೆ 10 ಜನ ಹೋಗ್ತೀವಿ. ಅದರಲ್ಲಿ ಒಬ್ಬೊಬ್ಬರನ್ನ ಒಳಗಡೆ ಬಿಡ್ತಾರೆ. ಬಟ್ ನಮಗೆ ಗೊತ್ತಾಗಲ್ಲ ಒಳಗಡೆ ಏನು ಮಾಡ್ತಾರೆ ಅಂತ. ಆಡಿಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಫಸ್ಟು ಯಾವ ಹಾಡು ಬರುತ್ತೋ ಅದನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾವ ಹಾಡು ಬರುತ್ತೋ ಅದನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಾದ ನಂತರ ಅವರೇನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಕೇಳ್ತಾರೆ. ಅಂದರೆ ನಾನು ಜನಪದ ಗೀತೆ ಹೇಳ್ತಾಯಿದ್ರೆ ಸಡನ್ಲಿ ಅವರು ಇದನ್ನು ಕೇಳ್ತಾರೆ, ಫಿಲಮ್ ಸಾಂಗು. ಅದಾದಮೇಲೆ ಎಮೋಷ್ನಲ್ ಸಾಂಗ್ ಕೇಳ್ಬೋದು. ಅದಾದ ನಂತರ ಇದು ಭಾವಗೀತೆ ಕೇಳ್ಬೋದು. ಅದ ನಂತರ ಮತ್ತು ಇವರು ಶಾಸ್ತ್ರೀಯ ಸಂಗೀತ ಅದೇನಾದರೂ ಗೊತ್ತಿದ್ದರೆ ನಮ್ಮ ಧ್ವನಿ ಪ್ರಕಾರ ಅವ್ರು ಕೇಳ್ತಾರೆ. ಹಾಗೆ ಹೈ ಸ್ಪೀಡು ಇದೆಲ್ಲ ಚೆಕ್ ಮಾಡ್ತಾರೆ. ಅವರು ಏನು ಹೇಳ್ತಾರೋ ಅದಕ್ಕೆ ನಾವು ಸರಿಯಾಗಿ ನರ್ವಸ್ ಇಲ್ಲದೆ ಕಾನ್ಫಿಡೆಂಟಲ್ಲಿ ಹಾಡು ಹೇಳಬೇಕಾಗತ್ತೆ. ನಮಗೆ ಬರಲ್ಲ, ನಾವು ಕಲ್ತಿಲ್ಲ ಆ ಥರ ಏನು ಹೇಳಬಾರ್ದು. ನಮಗೇನು ಬಂದಿದೆಯೋ ಅದನ್ನು ನೀಟಾಗಿ ಹೇಳಬೇಕಾಗತ್ತೆ. ನಾನು ಕೂಡ ಜನಪದ ಗೀತೆಗಳನ್ನು ಹೇಳಿದೆ. ಅದಾದಮೇಲೆ ಅವರು ಫಿಲಮ್ ಸಾಂಗ್ ಕೇಳಿದ್ರು. ಅದನ್ನು ನನಗೆ ಯಾವ ಹಾಡು ಬರುತ್ತೋ ಅದನ್ನೇ ಹೇಳಿದೆ. ಹಾಗಂತ ನಾವು ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಮಗೆ ಗೊತ್ತಿರೋಂಥ ಹಾಡು ಅಥವಾ ನಾವು ಹೇಳ್ತಕ್ಕಂಥ ಹಾಡು
ಕಲ್ತ್ಕೊಂಡು ಹೋಗಬೇಕಾಗುತ್ತೆ. ಈ ಥರ ಸುಮಾರು ಜಾನರಲ್ಲಿ ಕೇಳ್ತಾರೆ. ಏನು ಫಿಲಮ್ ಸಾಂಗ್ ಆಗಿರ್ಬೋದು, ಈ ದೇಶಭಕ್ತಿ ಗೀತೆ ಕೇಳಿಲ್ಲ, ಭಾವಗೀತೆ ಕೇಳ್ತಾರೆ, ಇಲ್ಲ ದಾಸರ ಪದ ಕೇಳ್ಬೋದು. ಅವ್ರು ಯಾವುದು ಕೇಳ್ತಾರೋ ಅದನ್ನು ನೀಟಾಗಿ ಕಾನ್ಫಿಡೆಂಟಾಗಿ ಮತ್ತು ಏನು ಭಾವನೆಯನ್ನು ವ್ಯಕ್ತಪಡಿಸಿ ಹೇಳಬೇಕಾಗತ್ತೆ. ಇದು ಒಂದು ಟ್ರಿಕ್ಸ್ ಅಷ್ಟೇ. ಏನು ಅವ್ರನ್ನ ಇಂಪ್ರೆಸ್ ಮಾಡಬೇಕು ಜಡ್ಜಸ್ಸನ್ನು, ಆ ರೀತಿಯಾಗಿ ನಾವು ಹೇಳಬೇಕು. ಬಟ್ ಹೋದ ವರ್ಷ ನಮ್ಮದೇನು ಸೆಲೆಕ್ಟ್ ಆಗಿಲ್ಲ, ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳಿ ನಮಗಾದರೂ ಅಷ್ಟೇ, ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕಲ್ವ. ಅದು ಫಸ್ಟ್ ಆಡಿಷನ್ನು. ನೆಕ್ಸ್ಟ್ ಈಗ ಬೆಂಗಳೂರಲ್ಲಿ ನಡೆಯುವಂಥ ಆಡಿಷನ್ನಿಗೆ ನಾನು ಕೂಡ ಅಟೆಂಡ್ ಆಗ್ತೀನಿ. ಹಾಗೆ ಯಾರೆಲ್ಲ ಹೋಗಿಲ್ವ ಅಟೆಂಡ್ ಮಾಡಿ. ಸರಿಗಮಪ ಆಡಿಷನ್ ನಡೀತಿದೆ. 6ರಿಂದ 60 ವರ್ಷದೊಳಗಿನವ್ರೆಲ್ರಿಗೂ ಆಡಿಷನ್ ನಡೀತಾ ಇದೆ. ಎಲ್ಲ ಡಿಸ್ಟಿಕ್ಕಲ್ಲೂ ನಡೆಯುತ್ತೆ. ಎಲ್ಲ ಡಿಸ್ಟಿಕ್ಕಲ್ಲೂ ಅಟೆಂಡ್ ಮಾಡಿ ಹಾಗೆ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ದೆ, ಅದನ್ನು ನೋಡಿಕೊಂಡು ಆಡಿಷನ್ ಕೊಡಿ. ಅಲ್ಲದೆ ಬೇರೆ